ಬೆಂಗಳೂರಲ್ಲಿ ಸುಟ್ಟು ಕರಕಲಾದ ಬೈಕ್ ಮತ್ತು ಅಂಗಡಿಗಳು. ನಗರದ ಹಲಸೂರು ಮಾರುಕಟ್ಟೆಯಲ್ಲಿ ಕಿಡಿಗೇಡಿಗಳ ಕೃತ್ಯ ಇದು. ಬೆಂಗಳೂರಲ್ಲಿ ಸುಟ್ಟು ಕರಕಲಾದ ಬೈಕ್ ಮತ್ತು ಅಂಗಡಿಗಳು. ನಗರದ ಹಲಸೂರು ಮಾರುಕಟ್ಟೆಯಲ್ಲಿ ಕಿಡಿಗೇಡಿಗಳ ಕೃತ್ಯ ಇದು. ಬೆಳಗ್ಗೆ 3 ಗಂಟೆಯ ವೇಳೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಸಾಧ್ಯತೆ ಇದೆ. ರಸ್ತೆ ಬದಿ ನಿಲ್ಲಿಸಿದ್ದ 15ಕ್ಕೂ ಅಧಿಕ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿದೆ. ಒಂದು ತರಕಾರಿ ಧಗಧಗ ಅಂತ ಹೊತ್ತುವರೆದಿದೆ. ಹಲವು ಶಾಪ್ಗಳಿಗೆ ಭಾಗಶಃ ಬೆಂಕಿ ತಗುಲಿದೆ. ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾಗಿ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸುಟ್ಟು ಕರಕಲಾದ ಬೈಕ್ ಮತ್ತು ಅಂಗಡಿಗಳು. ಯಾರೋ ಉದ್ದೇಶಪೂರ್ವಕವಾಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ರಸ್ತೆ ಬದಿ ನಿಲ್ಲಿಸಿದ್ದ 15ಕ್ಕೂ ಅಧಿಕ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿದೆ. ಇನ್ನು ಒಂದು ತರಕಾರಿ ಗಾಡಿ ಕೂಡ ಧಗಧಗ ಅಂತ ಹೊತ್ತುವರೆದಿದೆ. ಬರೀ ತರಕಾರಿ ಗಾಡಿ ಅಷ್ಟೇ ಅಲ್ಲ, ಹಲವು ಶಾಪ್ಗಳಿಗೂ ಕೂಡ ಭಾಗಶಃ ಬೆಂಕಿ ತಗುಲಿದೆ. ಆ ಕಿಡಿಗೇಡಿಗಳ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ, ನೀವು ಗಮನಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಈ ಕಿಡಿಗೇಡಿಗಳೇ ಈ ಕೃತ್ಯವನ್ನು ಎಸಗಿರುವಂಥದ್ದು. ಇನ್ನು ಮುಖದ ಗುರುತು ಸಿಗಬಾರ್ದು ಅಂತ ಫುಲ್ ಕವರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಪೆಟ್ರೋಲು ಅಥವಾ ಏನೋ ಹಾಕ್ತಾ ಇದ್ದಾರೆ, ನೀವು ಗಮನಿಸ್ತಾ ಇರಬಹುದು ಆ ವಿಡಿಯೋದಲ್ಲಿ. ಈ ಕಿಡಿಗೇಡಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಪಾಪ ಕಷ್ಟಪಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗಾಡಿಗಳನ್ನ ತಂದಿರ್ತಾರೆ. ತರಕಾರಿ ಗಾಡಿ ಆಗಿರ್ಬೋದು, ಹೂವಿನ ಗಾಡಿಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ಬೆಂಕಿಗೆ ಆಹುತಿಯಾಗಿದೆ. ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಸ್ಥಳೀಯರು ಸದ್ಯಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.